ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕು ತಹಶೀಲ್ದಾರ್ ಕಚೇರಿ ಮುಂಭಾಗ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದ ವತಿಯಿಂದ ಎಸ್ಸಿ ಎಸ್ಟಿ ಪ್ರತಿಭಾವಂತ ಅಭ್ಯರ್ಥಿಗಳಿಗೆ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿ ಪ್ರತಿಭಟನೆ ಮಾಡಿದರು. ಕ್ಯಾರ್ಪೇಟೆ ತಾಲೂಕಿನ ಬೆಡದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಸುಕ್ಷೇತ್ರದಲ್ಲಿ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾನೂನು ಸುವ್ಯವಸ್ಥೆ ಹದಗೆಡುತ್ತಿದೆ ಎಂದು ಆರೋಪಿಸಿ ಜೆಡಿಎಸ್ ಪಕ್ಷದ ಮುಖಂಡರು ಪಾವಗಡ ಪಟ್ಟಣದಲ್ಲಿ ಪ್ರತಿಭಟನೆ ಮಾಡಿದರು. ಕಿಡ್ಸ್ ವರ್ಲ್ಡ್ ಪ್ಲೇ ಹೋಮ್ 2024-25ನೇ ಸಾಲಿನ ದಾಖಲಾತಿ ಆರಂಭವಾಗಿದೆ. 2 ವರ್ಷದಿಂದ 5 ವರ್ಷದೊಳಗಿನ ಮಕ್ಕಳನ್ನ ಇಲ್ಲಿ ಸೇರಿಸಬಹುದಾಗಿದ್ದು ಎಲ್ಲ ಸೌಲಭ್ಯಗಳನ್ನ ಒಳಗೊಂಡಿದೆ. ಸಮಯ ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 3:30ರವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೋಮೇಶ್ವರ ದೇವಾಲಯದ ರಸ್ತೆ 4ನೇ ಬ್ಲಾಕ್, ಬಸವೇಶ್ವರ ಟ್ರೇಡರ್ಸ್ ಎದುರು, ಕುಶಾಲನಗರ. ಮೊಬೈಲ್ ಸಂಖ್ಯೆ 9535412301. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದ ವತಿಯಿಂದ ಕುಶಾಲನಗರ ತಾಲೂಕು ತಹಶೀಲ್ದಾರ್ ಅವರಿಗೆ ಎಸ್ಸಿ ಎಸ್ಟಿ ಪ್ರತಿಭಾವಂತ ಅಭ್ಯರ್ಥಿಗಳಿಗೆ ಸರಿಯಾದ ಸೌಲಭ್ಯಗಳು ದೊರಕುತ್ತಿಲ್ಲವೆಂದು ಆರೋಪಿಸಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದ ವತಿಯಿಂದ ಕುಶಾಲನಗರ ತಾಲೂಕು ತಹಶೀಲ್ದಾರ್ ಅವರಿಗೆ ಎಸ್ಸಿ ಎಸ್ಟಿ ಪ್ರತಿಭಾವಂತ ಅಭ್ಯರ್ಥಿಗಳಿಗೆ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳು ದೊರಕುತ್ತಿಲ್ಲವೆಂದು ಆರೋಪಿಸಿ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಾವಂತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ರಾಜ್ಯ ಸರ್ಕಾರ ಮೋಸ ಮಾಡುತ್ತಿದ್ದು, ಇದರ ನೇರ ಹೊಣೆ ಹೊತ್ತ ಸಮಾಜ ಕಲ್ಯಾಣ ಸಚಿವರು ರಾಜೀನಾಮೆ ನೀಡಲು ಒತ್ತಾಯಿಸಿ ಕೆಪಿ ರಾಜು, ರಾಜ್ಯ ಸಂಘಟನಾ ಸಂಚಾಲಕರು ಇವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಶೋಷಿತ ಸಮುದಾಯಗಳ ಆಶಯಗಳನ್ನು ಈಡೇರಿಸುವ ಜೊತೆಗೆ ಮೊದಲಿಗೆ ಶಿಕ್ಷಣಕ್ಕೆ ಪ್ರಾತಿನಿಧ್ಯ ನೀಡಬೇಕಾಗಿತ್ತು. ಶಿಕ್ಷಣದಿಂದ ತಮ್ಮ ಬದುಕನ್ನು ಹಸನು ಮಾಡಿಕೊಳ್ಳುವ ಮುಖಾಂತರ ಸಮಾಜದ ಮುಖ್ಯವಾಹಿನಿಗೆ ಬರಲು ಇದರಿಂದ ಸಾಧ್ಯವಾಗುತ್ತಿತ್ತು. ಈ ಕಾರಣಕ್ಕಾಗಿಯೇ ಡಾಕ್ಟರ್ ಬಿ. ಆರ್. ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ನೀಡಿದ್ದು. ಆದರೆ ದುರಂತ ಆಳುವ ವರ್ಗಗಳು, ಅದರಲ್ಲೂ ಇದೇ ಸಮುದಾಯದಿಂದ ಬಂದಂತಹ ಜನಪ್ರತಿನಿಧಿಗಳು ತಮ್ಮ ಜವಾಬ್ದಾರಿಯನ್ನು ಮರೆತು ತಮ್ಮ ಸ್ವಇಚ್ಛೆ ಶಕ್ತಿಗಾಗಿ ತಮ್ಮನ್ನ ತಾವುಗಳು ತೊಡಗಿಸಿಕೊಂಡಿರುವುದು ಖಂಡನೀಯವಾದುದು ಎಂದು ಆರೋಪಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ಬಿಎಸ್ ರಮೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿಟಿ ಸುರೇಶ್ ಕುಮಾರ್, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾ ಉಪಾಧ್ಯಕ್ಷರಾದ ರವಿ, ಹೋಬಳಿ ಅಧ್ಯಕ್ಷರಾದ ಆರ್ ಮಂಜುನಾಥ್, ಯೋಗೇಂದ್ರ ಕುಮಾರ್, ಶಿವಕುಮಾರ್, ಜಿಲ್ಲಾ ಸಮಿತಿ ಸದಸ್ಯರು ಇವರುಗಳು ಉಪಸ್ಥಿತರಿದ್ದರು. ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪಕ್ಷದ ವತಿಯಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಇದು ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಮನವಿಯನ್ನು ಕೊಟ್ಟು ನಾವು ಕಣ್ತರಿಸುವ ಕೆಲಸ ಮಾಡ್ತಾ ಇದ್ದೇವೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಏನು ಹಿಂದೆ ಸಿಕ್ತಿತ್ತು ಸವಲತ್ತುಗಳು, ಆ ಸವಲತ್ತುಗಳು ಯಾವುದೂ ಸಿಗ್ತಾ ಇಲ್ಲ. ಏನು ಈ ಇವತ್ತಿನ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ ಏನಿದೆ, ಆ ಸರ್ಕಾರದಲ್ಲಿ STP ಮತ್ತು TSP ಅಡಿಯಲ್ಲಿ ಇದ್ದಂಥ ಏನು ನಮ್ಮ ಕೊಂಡೇನಿತ್ತು ಹಣ, ಅದನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಅದನ್ನು ನೇರ ವಾಪಸ್ ಕೊಡಬೇಕು. ಮತ್ತು ಏನು 10th SSLC ಮಕ್ಕಳು ಏನು ರ್ಯಾಂಕ್ ಸ್ಟೂಡೆಂಟ್ಗಳು ಏನಿದ್ರು ಅವರಿಗೆ ಈ 40,000ದಿಂದ 50,000ವರೆಗೆ ಸಹಾಯಧನ ಸಿಗ್ತಿತ್ತು. ಮತ್ತು ಸಾಧಾರಣ ಅಂಕ ತೆಗೆದಂಥ ಮಕ್ಕಳಿಗೆ ಸುಮಾರು 7,000ರಿಂದ 9,000 ರೂಪಾಯಿ ದುಡ್ಡು ಸಿಗ್ತಿತ್ತು. ಸರ್ಕಾರ ಇದು ಯಾವುದೂ ಕೊಡ್ತಾ ಇಲ್ಲ. ಇದನ್ನೆಲ್ಲವನ್ನು ವಜಾಗೊಳಿಸಿದೆ. ಮತ್ತು ನಮ್ಮ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ವಿದೇಶದಲ್ಲಿ ಇನ್ನೂ ಹೆಚ್ಚಿನ ಅಂಕ ಪಡಿಬೇಕು, ಹೆಚ್ಚು ಓದಬೇಕು, ವಿದ್ಯಾಭ್ಯಾಸ ಕಲಿತು ಸಮಾಜಕ್ಕೆ ದೇಶಕ್ಕೆ ಏನಾದರೂ ಒಂದು ಮಾಡಬೇಕು ಅನ್ನೋ ದಿಕ್ಕಿನಲ್ಲಿ ಮಕ್ಕಳು ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಆದರೆ ಸರ್ಕಾರ ಇದಕ್ಕೆಲ್ಲರೂ ಎಳ್ಳು ನೀರು ಬಿಟ್ಟು ಮೋಸ ಮಾಡ್ತಾಯಿದೆ. ಯಾರೂ ಕೂಡ ವಿದೇಶಕ್ಕೆ ಹೋಗೋಗಿಲ್ಲ. ಮತ್ತು ಅವರು 75% ಹೆಚ್ಚು ಅಂಕಗಳನ್ನು ತಗೊಳ್ಬೇಕು ಮತ್ತು 6 ಲಕ್ಷಕ್ಕಿಂತ ಹೆಚ್ಚು ಏನು ಆದಾಯನ ಮೀರಬಾರ್ದು ಅಂತ ಅಂಕಿತ ಹಾಕಿದೆ. ಇದು ಯಾವ ಮಾನದಂಡ? ನಮ್ಮ ಬಡವರನ್ನ ಉದ್ಧಾರ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಗೊತ್ತಿಲ್ಲದಾಗಿ ಎಲ್ಲವನ್ನು ಸರ್ಕಾರದಿಂದ ನಮಗೆ ಸಿಗಬೇಕಾದ ಸವಲತ್ತುಗಳು ಎಲ್ಲವನ್ನೂ ಮೊಟಕುಗೊಳಿಸಿ ನಮಗೆ ಮೋಸ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ 1.25 ಕೋಟಿ ಜನಸಂಖ್ಯೆ ನಾವು ಇದ್ದೀವಿ. ಕರ್ನಾಟಕದಲ್ಲಿ 1.25 ಕೋಟಿ ಜನಸಂಖ್ಯೆ ಇರೋದ್ರಲ್ಲಿ ಇವತ್ತು ನಮ್ಮ ಹಣ ದುರುಪಯೋಗ ಆಗ್ತಾಯಿದೆ. ನಮಗೆ ಸಿಗ್ತಾ ಇಲ್ಲ. ಹಾಗಾಗಿ SCIP ಮತ್ತು TSP ಏನು ಹಣ ಇದೆ ಅದು ವಾಪಸ್ಸು ಕೊಡಬೇಕು. ತಪ್ಪಿದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಮತ್ತು ತಾಲೂಕು ಕಚೇರಿಯ ಮುಂಭಾಗ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡಬೇಕಾಗ್ತದೆ, ಬೀದಿ ಹೋರಾಟಕ್ಕೆ ಇಳಿಬೇಕಾಗ್ತದೆ. ಎಲ್ಲ ವಿದ್ಯಾರ್ಥಿಗಳನ್ನು ಜಾಗೃತಗೊಳಿಸಿ ಅವರನ್ನು ಕೂಡ ಹೋರಾಟಕ್ಕೆ ಇಳಿಸಬೇಕಾಗ್ತದೆ ಅಂತ ಎಚ್ಚರಿಸ್ತಾ ಇದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್. ಮೃಗಕೋಟಿ, ಕುಶಾಲನಗರ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2024-25ನೇ ಸಾಲಿನ ಉಚಿತ ಶೂ ಸಾಕ್ಸ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು.
ಉಚಿತ ಸಮವಸ್ತ್ರ, ಉಚಿತ ಪಠ್ಯಪುಸ್ತಕ, ಉಚಿತ ಶೂ, ಸಾಕ್ಸ್, ಕ್ಷೀರಭಾಗ್ಯ ಹಾಗೂ ಮಧ್ಯಾಹ್ನದ ಬಿಸಿ ಊಟ ಮುಂತಾದ ಸರ್ಕಾರದ ಮಹತ್ತರ ಸೌಲಭ್ಯಗಳು ಸದ್ಬಳಕೆ ಆದಾಗ ಮಾತ್ರ ಸರ್ಕಾರದ ಯೋಜನೆಗಳು ಸಾಕಾರಗೊಂಡು ಗ್ರಾಮೀಣ ಮಕ್ಕಳು ಶೈಕ್ಷಣಿಕ ಪ್ರಗತಿ ಸಾಧಿಸಲು ಸಾಧ್ಯ ಎಂದು ತಾಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಮೇಶ್ ಬೆಳ್ಳಾವರ ಅಭಿಪ್ರಾಯಪಟ್ಟರು. ಆಲೂರು ತಾಲೂಕಿನ ತಾಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ 2024-25ನೇ ಸಾಲಿನ ಉಚಿತ ಶೂ ಸಾಕ್ಸ್ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ತಾಳೂರು ಶಾಲೆಯ ಮಕ್ಕಳಿಗೆ ಸರ್ಕಾರಿ ಸೌಲಭ್ಯಗಳ ಜೊತೆಗೆ ಇಲ್ಲಿನ ಶಿಕ್ಷಕರ ಆಸಕ್ತಿಯಿಂದ ಅನೇಕ ಸಮಾಜ ಸೇವಕರ ಸಹಾಯದಿಂದ ಮಕ್ಕಳಿಗೆ ಶೈಕ್ಷಣಿಕ ಪರಿಕರಗಳನ್ನು ಒದಗಿಸುವುದರ ಮೂಲಕ ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಕೊಟ್ಟಶ್ರೀ ಸುಪಾರ್, ಸಹ ಶಿಕ್ಷಕಿ ರವಿತಾ, ಅತಿಥಿ ಶಿಕ್ಷಕಿ ಎಎಸ್ ರೇಖಾ ಹಾಗೂ ಮಕ್ಕಳು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕಿನ ಬೆಳದಹಳ್ಳಿ ಶ್ರೀ ಪಂಚಭೂತೇಶ್ವರ ಸುಕ್ಷೇತ್ರದಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಅಜ್ಞಾನದ ಅಂಧಕಾರವನ್ನ ಹೊಡೆದೊಡಿಸಿ ಜ್ಞಾನದ ಬೆಳಕನ್ನ ತುಂಬುವವನೇ ನಿಜವಾದ ಗುರುವಾಗಿದ್ದು, ಸಮಾಜದಲ್ಲಿ ವಾಸಿಸುವ ಎಲ್ಲ ಜನರ ಕ್ಷೇಮವನ್ನ ಬಯಸುವ ಗುರುವಿನ ಕೃಪೆಗೆ ಪಾತ್ರರಾಗಿ ಧರ್ಮದ ಮಾರ್ಗದಲ್ಲಿ ಸಾಗಿ ಗುರಿ ಮುಟ್ಟಬೇಕೆಂದು ದೇವರೂರಿನ ಮಾನವ ಧರ್ಮ ಪೀಠಾಧಿಪತಿ ಸನಾತನ ಧರ್ಮ ರತ್ನಾಕರ ಡಾಕ್ಟರ್ ಮಾದೇಶ್ ಗುರೂಜಿ ಕರೆ ನೀಡಿದರು. ಕ್ಯಾರ್ಪೇಟೆ ತಾಲೂಕಿನ ಬೆಳದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಸುಕ್ಷೇತ್ರದ ಪೀಠಾಧಿಪತಿ ಶ್ರೀ ರುದ್ರಮುನಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಗುರುಪೂರ್ಣಿಮೆಯ ಅಂಗವಾಗಿ ಆಯೋಜಿಸಿದ್ದ ಸತ್ಸಂಗ ಹಾಗೂ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ಸಮಾಜಮುಖಿಯಾಗಿ ಆಲೋಚಿಸಿ ಸಮಾಜದ ಒಳಿತನ್ನ ಬಯಸುವ ಜನರ ಸಂಖ್ಯೆಯು ಕಡಿಮೆಯಾಗುತ್ತಿರುವ ಇಂದಿನ ದಿನಮಾನದಲ್ಲಿ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಗುರುವಿನ ಮಾರ್ಗದರ್ಶನವು ಅಗತ್ಯವಾಗಿ ಬೇಕಾಗಿದೆ. ಸಕಲರಿಗೂ ಕ್ಷೇಮವನ್ನೇ ಬಯಸುವ ಗುರುವು ಸಂಸ್ಕೃತಿ ಪರಂಪರೆಯನ್ನು ಉಳಿಸಿ ಬೆಳೆಸುವ ಜೊತೆಗೆ ದುಶ್ಚಟಗಳಿಂದ ಮುಕ್ತವಾದ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಮಾರ್ಗದರ್ಶನ ನೀಡಿ ಮುನ್ನಡೆಸುತ್ತಿರುವ ಗುರುವಿನ ಕೃಪೆಯು ವಿದ್ಯಾರ್ಥಿಗಳು ಹಾಗೂ ಯುವಜನರಿಗೆ ಅಗತ್ಯವಾಗಿ ಬೇಕಾಗಿದೆ ಎಂದರು. ಗುರುವಂದನಾ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಪಂಚಭೂತೇಶ್ವರ ಮಠದ ಶ್ರೀ ರುದ್ರಮುನಿ ಸ್ವಾಮೀಜಿ ಮಾತನಾಡಿ, ಬೆಳದಹಳ್ಳಿ ಶ್ರೀಮಠವು ಡಾಕ್ಟರ್ ಮಾದೇಶ್ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಸಾಮಾಜಿಕ ಅನಿಷ್ಟ ಪದ್ಧತಿಗಳ ನಿರ್ಮೂಲನೆಗೆ ಪಣತೊಟ್ಟು ಕೆಲಸ ಮಾಡುತ್ತಿದ್ದು, ಪರಿಸರ ಜಾಗೃತಿ ಮೂಡಿಸಿ ಮೌಢ್ಯಗಳನ್ನು ಅಳಿಸಿ ಹಾಕಲು ಪ್ರೇರೇಪಿಸಿ ವೈಚಾರಿಕ ಕ್ರಾಂತಿ ಮಾಡುತ್ತಿದೆ. ಗುರುವು ಪರಮಾತ್ಮನ ಪ್ರತಿಬಿಂಬವಾಗಿದ್ದು, ನಾವೆಲ್ಲರೂ ಸನ್ಮಾರ್ಗದಲ್ಲಿ ಮುನ್ನಡೆಯಲು ದಾರಿದೀಪವಾಗಿ ಕೆಲಸ ಮಾಡುತ್ತಿದ್ದಾನೆ ಎಂದು ಅಭಿಮಾನದಿಂದ ಹೇಳಿದರು. ಕಾರ್ಯಕ್ರಮದಲ್ಲಿ ಬೆಳದಹಳ್ಳಿ ಪಂಚಭೂತೇಶ್ವರ ಮಠ ಟ್ರಸ್ಟ್ ಕಾರ್ಯದರ್ಶಿ ಕಾಂತರಾಜು, ಖಜಾಂಚಿ ಮಹೇಶ್, ಪತ್ರಕರ್ತರಾದ ಕಾಡುಮೆಣಸ ಚಂದ್ರು, ಕಿಕ್ಕೇರಿ ರಾಜು, ಸಿದ್ದಾಪುರ ಉಮೇಶ್, ಶಾರಹಳ್ಳಿ ಗೋವಿಂದರಾಜು ಸೇರಿದಂತೆ ಕುಂದೂರು, ಸಂತೆಬಾಚಹಳ್ಳಿ, ಹುಣಸೂರು, ಮಳವಳ್ಳಿ, ಬೆಂಗಳೂರು ಭಾಗದಿಂದ ನೂರಾರು ಭಕ್ತಾದಿಗಳು ಭಾಗವಹಿಸಿದ್ದರು. ನಿಮ್ಮಿಂದ ಸಾಧ್ಯ. ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಿ, ಒಳ್ಳೆ ವಿದ್ಯೆ ಕೊಡಿ, ಜ್ಞಾನ ಕೊಡಿ. ನಿಮ್ಮ ಮಕ್ಕಳಿಗೆ ಒಳ್ಳೆ ದಾರಿಯಲ್ಲಿ ನಡೆಸೋಕೆ ಪ್ರಯತ್ನ ಪಡಿ. ತಾಯಿ ತಂದೆಯಾದವರು ದಯವಿಟ್ಟು ಹೇಳ್ತೀನಿ, ಮುಂದೆ ನಿಮ್ಮ ಮಕ್ಕಳು ದುಸ್ಥಿತಿ ಹತ್ರ ಸಿಗಬಾರ್ದು, ಕೆಟ್ಟ ಕೂಗು ಬಿಡಬಾರ್ದು, ನಿಮ್ಮ ಮಕ್ಕಳ ಮೈಗೆ ಕೆಸರಂಟಬಾರ್ದು ಅನ್ನೋದಿದ್ದೆ ನೀವು ಇವತ್ತೇ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ, ಸಂಸ್ಕಾರ ಕೊಡಿ. ದೇವಾಲಯಗಳಿಗೆ ಬಂದು ದೇವತೆ ಪೂಜೆ ಮಾಡೋದಷ್ಟೇ ಅಲ್ಲ, ಅಲ್ಲಿ ಬಂದು ಸಂಸ್ಕಾರವನ್ನು ತಿಳ್ಕೊಳ್ಳಿ ಗುರುವಿನಿಂದ. ಅಲ್ಲಿ ಬಂದು ಅಲ್ಲಿನ ವಾತಾವರಣದಲ್ಲಿ ನಿಂತು ಅಲ್ಲಿನ ಸಂಸ್ಕೃತಿಯನ್ನ, ಅಲ್ಲಿನ ಆಚಾರ ವಿಚಾರಗಳನ್ನ, ಆ ದೇವಾಲಯದ ಸನಾತನ ಶಕ್ತಿಯನ್ನ ನೀವು ಸ್ವೀಕರಿಸಿ ಸಂತೋಷ ಪಡಿ. ದಯವಿಟ್ಟು ಹೇಳ್ತೀನಿ, ಮಕ್ಕಳಿಗೆ ಶಿಕ್ಷಣ ಕೊಡಿ. ಬೋಧಂ ಬೋಧತೀಯ ಪ್ರಮಾಣ್ಯೇ ಬೋಧನಿಜಾಯಿ ಮಾಕೃತಾಗಿ. ಬೋಧನೆಯೇ ಬಹಳ ಶ್ರೇಷ್ಠವಾದದ್ದು. ಕೆಟ್ಟದ್ದು ಮಾಡ್ತೀನಿ ಅಂತ ಹೋಗೋ ಮಗುಗೆ ಕೆಟ್ಟದ್ದು ಮಾಡಬೇಡ, ಇದು ಈ ದಾರಿ ಹೋಗು ಅಂತ ಹೇಳಿ, ಏನೋ ಸಿಗುತ್ತೆ ಸುಲಭವಾಗಿ ನಮಗೆ ಅಂತ ಕೆಟ್ಟದ್ದು ಮಾಡು ಅಂತ ಹೇಳ್ಬೇಡಿ. ಈ ದಾರಿ ಹೋಗಿ ಸುಲಭವಾಗಿ ದಾರಿ ಸಿಗುತ್ತೆ, ಈ ದಾರಿ ಹೋಗಪ್ಪ ಅಂತ ಅವನ ಚಡಿ ತಗೊಂಡು ಒಡೆದು ಅವನ ಬುದ್ಧಿ ಕಲಿಸಿ ಅವನು ಒಳ್ಳೆ ದಾರಿಯಲ್ಲಿ ನಡೆಸಿ. ಸಮಾಜ ಹಾಳಾಗ್ತಾ ಇದೆ, ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ, ಎಂಥ ವಿಕೃತಿಗಳು ಬೆಳೀತಾ ಗೊತ್ತಿಲ್ಲ. ಈ ವಿಕೃತ ಸಮಾಜದಲ್ಲಿ ನಾವು ಇದ್ದೀವಿ. ಇಂಥ ಸಮಾಜವನ್ನು ಕಟ್ಟಬೇಕು ಅಂದರೆ ನಿಮ್ಮಗಳಿಂದ, ನಿಮ್ಮ ಮಕ್ಕಳಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ, ಈ ಪವಿತ್ರವಾದ ಹುಣ್ಣಿಮೆಯ ಬೆಳಕಿನಲ್ಲಿ ನಿಮ್ಮೆಲ್ಲರಿಗೂ ಗುರುದೇವ ಜ್ಞಾನವನ್ನು ಕರುಣಿಸಲಿ, ಗುರುದೇವ ಜ್ಞಾನದ ಚಿಂತನೆಯನ್ನು ತುಂಬಲಿ, ಗುರುದೇವನ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ, ಶ್ರೀ ಪಂಚಭೂತೇಶ್ವರನ ಕೃಪೆ ಕೃಪೆ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಈ ಸಂದರ್ಭದಲ್ಲಿ ಪರಮಾತ್ಮ ಹರಿಯರಪ್ಪನಲ್ಲಿ ನಾನು ಹೇಳ್ತೇನೆ. ನಾನು ಹರಿಯರಪ್ಪನ ಹತ್ರ ಬಂದಾಗ ಏನೂ ತಿಳುವಳಿಕೆ ಇಲ್ಲದ ಮಾಡ್ಕೊಂಡೆ, ನನಗೇನೂ ಗೊತ್ತಿಲ್ಲ. ಬೆಳಗಿನ ಜಾವ 3 ಗಂಟೆ ಎಲ್ಲರೂ ಅವ್ರವ್ರ ಕಷ್ಟ ಕೇಳ್ತಾ ಇದ್ರು. ನನಗೆ ಆ ಕಷ್ಟ, ಈ ಕಷ್ಟ, ಈ ಕಷ್ಟ, ಆ ಕಷ್ಟ ಅಂತ ಎಲ್ಲರಿಗೂ ಹರಿಯರಪ್ಪಾಜಿ ಹೇಳ್ಕೊಡ್ತಾ ಇದ್ರು. ಬೆಳಗಿನ ಜಾವ 3 ಗಂಟೆ. ನಿನಗೆ
ವರ ಬೇಕು ಅಂದರು. ನನಗೇನು ಗೊತ್ತಿಲ್ಲ, ನಾನು ಸಾಹಿತ್ಯ ಬರೀಬೇಕು, ನನಗೆ ಜ್ಞಾನ ಬೇಕು, ಅದನ್ನು ಕೊಡ್ತೀರ ನೀವು ಅಂತ ಕೇಳಿದೆ. ಓ ತಥಾಸ್ತು ಅಂತೇಳಿ ಹೇಳಿಕೊಟ್ರು ಕೈಗೆ. ಅವರು ಕೊಟ್ಟಂತ ಎಳ್ಳು ನನ್ನ ಬಾಳನ್ನ ಬೆಳೆತು. 1,96,000 ಪುಟ ಬ್ರಹ್ಮಜ್ಞಾನವನ್ನು ರಚನೆ ಮಾಡಿಸ್ತು ಈ ಕೈನಲ್ಲಿ. ಸಾಕ್ಷಾತ್ ದೇವತೆಗಳು ಕಣ್ಮುಂದೆ ಬಂದು ರಚನೆ ಮಾಡಿಸಿದ್ರು ಜ್ಞಾನವನ್ನ. ಜಗತ್ತಿಗೆ ಬೇಕಾದ ಅಮೂಲ್ಯವಾದ ಜ್ಞಾನ, ಹುಟ್ಟಿನ ರಹಸ್ಯ, ಸಾವಿನ ರಹಸ್ಯ, ಬದುಕಿನ ರಹಸ್ಯಗಳನ್ನ ಕೂಡಿದಂತ ಹುಟ್ಟು ಸಾವು ಬದುಕು ಎಂಬ ಅನೇಕ ಅದ್ಭುತ ರಹಸ್ಯಗಳನ್ನ ಹೊಂದಿರ್ತಕ್ಕಂಥ ತಾನು ತನ್ನನ್ನ ಕಂಡುಕೊಳ್ಳುವುದು ಹೇಗೆ, ಮನುಷ್ಯ ತನ್ನನ್ನ ತಾನು ಅರ್ಥಕೊಳ್ಳೋದು ಹೇಗೆ ಅನ್ನುವಂತ ರಹಸ್ಯವನ್ನ ಬರೆಸಿದ್ರು. ಆಗ ನನಗೆ ಕೇವಲ 21 ವರ್ಷ, ಬ್ರಹ್ಮಜ್ಞಾನ ರಚನೆ ಕೂತಾಗ 21 ವರ್ಷ, ಅದು ಮುಗಿದಾಗ 27 ವರ್ಷ, 7 ವರ್ಷಗಳ ಕಾಲ ಬ್ರಹ್ಮಜ್ಞಾನ ರಚನೆ ಆಯಿತು. ಆ ವಿದ್ಯೆ ಇವತ್ತು ನನ್ನನ್ನು ಕಾಪಾಡ್ತಾ ಇದೆ. ಆ ವಿದ್ಯೆ ನನ್ನನ್ನು ಸಂಸ್ಕಾರ ಕೊಟ್ಟಿದೆ. ಆ ಹರಿಹರಪ್ಪ ನನಗೆ ಜ್ಞಾನದ ಬಲವನ್ನು ತುಂಬಿ ಸಾವಿರಾರು ಮಕ್ಕಳಿಗೆ ಜ್ಞಾನವನ್ನು ಉಣಬಡಿಸಬೇಕಂತ ಅಂತ ಹೇಳಿದ್ದಾರೆ. ಆಧ್ಯಾತ್ಮದ ಜ್ಞಾನವನ್ನು ಉಣಬಡಿಸುವ ಚೈತನ್ಯವನ್ನ ತುಂಬಿದ್ದಾರೆ ಇದರೊಳಗೆ. ಅವರು ತುಂಬಿರ್ತಕ್ಕಂಥ ಶಕ್ತಿ ನಿಮಗೆ ಹಂಚ್ಕೋತಾ ಇದ್ದೀನಿ. ಅವರು ತುಂಬಿರ್ತಕ್ಕಂಥ ಜ್ಞಾನದ ಬೆಳಕನ್ನ ನಿಮಗೆ ಹಂಚ್ಕೋತಾ ಇದ್ದೀನಿ. ದಯವಿಟ್ಟು ಆ ಜ್ಞಾನದ ಬೆಳಕಲ್ಲಿ ನಡೀರಿ ಅಂತ ಹೇಳ್ತೀನಿ. ನಾವ್ಯಾರು ಸತ್ತಾಗೆ ಏನು ಹೊತ್ಕೊಂಡು ಹೋಗೋದಿಲ್ಲ. ಇರೋವರೆಗೆ ಒಳ್ಳೆಯದನ್ನ ಮಾಡೋಣ, ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡೋಣ, ನಮ್ಮ ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರವನ್ನು ಕಲಿಸೋಣ, ನಮ್ಮ ಕುಟುಂಬವನ್ನು ಆನಂದವಾಗಿ ಬೆಳೆಸೋಣ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ ನೀಲಕಂಠ, ಕೆಆರ್ ಪೇಟೆ. ಪಾವಗಡ ಪಟ್ಟಣದ ಎಸ್ಎಸ್ಕೆ ಬಯಲು ರಂಗಮಂದಿರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುತ್ತಿದೆ ಎಂದು ಆರೋಪಿಸಿ ಜೆಡಿಎಸ್ ಪಕ್ಷದ ಮುಖಂಡರು ಎಸ್ಪಿಗೆ ಮನವಿ ಸಲ್ಲಿಸಿದ್ದಾರೆ. ಪಾವಗಡ ತಾಲೂಕಿನ ರಾಜಕೀಯ ದುರುದ್ದೇಶದಿಂದ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಮೇಲೆ ಪೊಲೀಸರು ಸುಳ್ಳು ಕೇಸನ್ನ ದಾಖಲಿಸಿದ್ದಾರೆ ಎಂದು ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ಆರೋಪಿಸಿ ಪಟ್ಟಣದ ಎಸ್ಎಸ್ಕೆ ಬಯಲು ರಂಗಮಂದಿರದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್ ಮನವಿ ಪತ್ರ ಸಲ್ಲಿಸಿದರು. ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್ ಅವರಿಗೆ ತಾಲೂಕು ಜೆಡಿಎಸ್ ಪಕ್ಷದ ವತಿಯಿಂದ ಅಪಾರ ಕಾರ್ಯಕರ್ತರು ಮಾಜಿ ಶಾಸಕರಾದ ಕೆಎಂ ತಿಮ್ಮರಾಯಪ್ಪನವರ ನೇತೃತ್ವದಲ್ಲಿ ಪಟ್ಟಣದ ಎಸ್ಎಸ್ಕೆ ಬಯಲು ರಂಗಮಂದಿರದಲ್ಲಿ ಮನವಿ ಪತ್ರ ಸಲ್ಲಿಸಿದರು. ಈ ವೇಳೆ ಮಾಜಿ ಶಾಸಕರಾದ ಕೆಎಂ ತಿಮ್ಮರಾಯಪ್ಪನವರು ಮಾತನಾಡುತ್ತಾ ತಾಲೂಕಿನ 4 ಹೋಬಳಿಗಳಲ್ಲಿಯೂ ಕಾನೂನು ಬಾಹಿರ ಚಟುವಟಿಕೆಗಳು ತಾಲೂಕಿನಲ್ಲಿ ಮಿತಿ ಮೀರುತ್ತಿದೆ. ಮಡ್ಕ, ಇಸ್ಪಿಟ್ ಹಾಗೂ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡಲಾಗುತ್ತಿದ್ದು, ಇಂತಹ ಕಾನೂನು ಬಾಹಿರ ಕೃತ್ಯದಲ್ಲಿ ತೊಡಗಿರುವ ಎಲ್ಲರ ವಿರುದ್ಧವೂ ಸಹ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇವುಗಳನ್ನು ನಿಯಂತ್ರಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರುವ ಸಂಪೂರ್ಣ ಜವಾಬ್ದಾರಿ ಪೊಲೀಸ್ ಇಲಾಖೆಯದಾಗಿದೆ. ಆದರೆ ಪೊಲೀಸರು ರಾಜಕೀಯ ದುರುದ್ದೇಶದಿಂದ ಕೇವಲ ನಮ್ಮ ಜೆಡಿಎಸ್ ಕಾರ್ಯಕರ್ತರನ್ನ ಗುರಿಯಾಗಿಸಿಕೊಂಡು ವಿನಾಕಾರಣ ಕೇಸುಗಳನ್ನು ದಾಖಲಿಸಿಕೊಂಡು ಜೈಲಿಗಟ್ಟುವ ಕೆಲಸವನ್ನ ಮಾಡುತ್ತಿದ್ದಾರೆ. ಇದು ಖಂಡನೀಯ. ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಸಾವಿರಾರು ಕಾರ್ಯಕರ್ತರನ್ನು ಒಗ್ಗೂಡಿಸಿ ಉಗ್ರ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದರು. ನಂತರ ಜೆಡಿಎಸ್ ಪಕ್ಷದ ಜಿಲ್ಲಾಧಿಕಾರಿ ಆರ್ಸಿ ಆಂಜಿನಪ್ಪ ಹಾಗೂ ಪಕ್ಷದ ಕಾರ್ಯಕರ್ತರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಟ್ರಾನ್ಸ್ಫರ್ ಮಾಡ್ರಿ, ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ರಿ. ಯಾಕಂತ ಬೇಕಿಲ್ಲ ರಾಜಕೀಯ. ಇವತ್ತು ಇಷ್ಟೊಂದು ಬೇರು ಉಳ್ಕೊಂಡು ಯಾರಾದ್ರೂ ಒಂದು ಕಾನ್ಸ್ಟೇಬಲ್ಸ್ ಹೋಗ್ಬಿಟ್ಟು ನಮ್ಮ ಕಾರ್ಯಕರ್ತರು ಅನ್ಯ ಕಾರ್ಯಕರ್ತರನ್ನ ಅವ್ರೇನು ಮುಟ್ಟ್ಯವ್ರಂದ್ರೆ ಆಗಲೇ ಎಸ್ ಪಿ ಅವ್ರಿಗೆ ದೂರು ಟ್ರಾನ್ಸ್ಫರ್ ಮಾಡಿರಿ, ಅವರು ನಮ್ಮ ತಾಲೂಕಲ್ಲಿ ಇರಬಾರ್ದು ಅಂತ ಉದಾಹರಣೆಗಳು ಭಾಳಷ್ಟಿದ್ದಾವೆ. ಆಮೇಲೆ ನಮಗೆ ತುಂಬ ಪೀಡಿಕರಾಗಿ ಕೆಲಸ ಮಾಡ್ತಕ್ಕಂಥವ್ರು ಬೇರೆ ಇದ್ದಾರೆ. ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಪೀಡಿಕರಾಗಿ ಕೆಲಸ ಮಾಡ್ತಕ್ಕಂಥವ್ರು ಅವರು ಇದ್ದಾರೆ. ಅದು ನಾನು ಬಹಿರಂಗಪಡಿಸೋದಿಲ್ಲ. ನಾನು ಎಸ್ ಪಿ ಸಾಹೇಬ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂಥವ್ರನ್ನ ನೀವು ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ಅಂಥವ್ರಿಗೆ ನೀವು ಹೊರಗಡೆ ಹಾಕಿ ನಮ್ಮ ತಾಲೂಕಲ್ಲಿ ಎಲ್ಲೂ ಇಟ್ಕೋಬೇಡಿ. ಮುಂದೆ ಅಲ್ಲ, ನಾನು ಸಾಹೇಬ್ರಿಗೆ ಹೇಳಿದ್ದೀನಿ, ಚಿತ್ರಕನ್ನಡ ಹರೀಶಂದು ನಾನು ಹೇಳಿದ್ದೀನಿ, ನೋಡಪ್ಪ ನಿಮಗೆಲ್ಲ ಗೊತ್ತಾಗಿರೋ ಪ್ರಕಾರದಲ್ಲಿ ಏನೋ ಅನ್ನ ರೀಜನಲ್ಲಿ ಅವನೊಂದು ವಿಡಿಯೋ ಮಾಡೋಕೆ ಹೋದ, ಅವ್ನು ಹಿಡ್ಕೊಂಡ್ರು, 10 ಜನ ಸೇರ್ಕೊಂಡ್ರು, ಕೈ ಕಟ್ಟಿದ್ರು, ಬಡಿಯೋಕ್ಕೆಲ್ಲ ಹೋದ್ರು. ಒಂದೆರಡು ಹೊಡೆದವರು ಬೇಕಾದ್ರೆ ಗೊತ್ತಿಲ್ಲ, ಎಲ್ಲ ಮಾಡಿದ್ದಾರೆ. ಅದನ್ನ ಸಾಹೇಬರು ಗಮನಿಸಿದಾಗ ನಾವು ಹೇಳಿದ್ದೀವಿ. ಅವ್ರು ಸಾಯಂಕಾಲ ನಾವು ಸರ್ಕಾರಿ ಇನ್ಸ್ಪೆಕ್ಟರ್ಗೆ ಹೇಳಿ ಅವ್ರನ್ನ ಕರ್ಸೋ ರೀತಿ ನಾವು ಮಾಡಿ ಅದನ್ನ ನ್ಯಾಯ ಮಾಡಕ್ಕೆ ಅವ್ರು ಹೇಳಿದ್ದಾರೆ. ಯಾವಾಗ ಪೊಲೀಸರು ಇಬ್ಬರನ್ನು ಕರ್ಸೋ ಅವಾಗ ನಮ್ಗೆ ಗೊತ್ತಾಗುತ್ತವಾಗ ಇದು ಮೇಲಿಂದ ಒತ್ತಡ ಬಂದಿತ್ತಂತ ನಮ್ಗೆ ಗೊತ್ತಾಗುತ್ತೆ. ಅಲ್ಲೇವರೆಗೂ ಇರ್ತಕ್ಕಂಥ ಅಧಿಕಾರ ಮಾಡಿರೋದಿಲ್ಲ, 4-5 ದಿನ ಆದರೂ ಮಾಡಿರೋದಿಲ್ಲ. ಸ್ವಾಮಿ ಇದು ನಿಮ್ಮ ಗಮನಕ್ಕೆ ನಾವು ತರ್ತಾ ಇದ್ದೀವಿ. ನಿಮ್ಮ ಒತ್ತಡ ಬಂದಾಗ ಮಾತ್ರ ಏನೋ ಕರ್ಸಿರ್ತಾರೆ ನನ್ನ ಭಾವನೆ ಇದೆ. ಉತ್ತರ ಅದು ದೊಡ್ಡ ಒಂಥರ ಆ ಘಟನೆ ನೋಡಿದ್ರೆ ಒಬ್ಬನ ಕಡೆ ಏನು ಬೇಕಾದ್ರೂ ಮಾಡ್ಬೋದಾಯ್ತು. ಅವನು ಹೋಗಿರೋದು ಎನ್ನ ರೀತಿ ದುರ್ಬಳಕೆ ಬಗ್ಗೆ ವಿಡಿಯೋ ಮಾಡೋಕೆ ಹೋಗಿಲ್ಲ ಅಷ್ಟೇ. ಅವನೇನು ಕಳ್ಳತನ ಮಾಡೋಕೆ ಹೋಗಿಲ್ಲ, ರೇಪ್ ಮಾಡೋಕೆ ಹೋಗಿಲ್ಲ, ಏನು ಮಾಡೋಕೆ ಹೋಗಿಲ್ಲ. ಇದು ಈ ಥರದ ಅನೇಕ ಘಟನೆಗಳಿದ್ದಾವೆ. ಆಮೇಲೆ
ಸಣ್ಣ ವಿಷಯಕ್ಕೆ ತಿರುಗಾಟ ಸೇವನೆ ಆಗ್ತಾರೆ, ಅಣ್ಣ ತಮ್ಮ ಕಿತ್ತಾಡ್ತಾರೆ. ಒಬ್ಬನ ದಳದ ಕಾಲ ಇರ್ತಾನೆ, ಒಬ್ಬನ ಕಾಂಗ್ರೆಸ್ಗಾರ ಪರವಾಗಿರ್ತಾನೆ. ದಳದ ಪರವಾಗಿರೋನ್ನ ತಗೊಂಡೋಗೋದು, ತಿರುಗಾಟ ಸೇವನೆ ಹಾಕೋದು. ಕಾಂಗ್ರೆಸ್ ಕೊಟ್ಟಂತ ಕಂಪ್ಲೇಂಟ್, ದಳದ ಕಂಪ್ಲೇಂಟ್ ತಗೊಂಡಿಲ್ಲ. ಲಿಂಗಹಳ್ಳಿಯಲ್ಲಿ ಜಡಮಳ್ಳಿನಲ್ಲಿ ಆ ಥರ ಮಾಡೋ ಅವ್ನು ಸಿದ್ಧಲಿಂಗಪ್ಪ ಇವತ್ತು ಸ್ಟೇಷನ್ ಆಗಿದ್ದಾನೆ. ಏನೂ ಆಗಿಲ್ಲ, ಇನ್ನೊಬ್ಬನಿಗೆ ಅಣ್ಣ ತಮ್ಮಳಿಗೆ ಕಿತ್ತಾಡಿರೋದು ಏನೂ ಆಗಿಲ್ಲ. ಇವ್ರದ್ದು ಅಟ್ಲೀಸ್ಟ್ ಅಪ್ಲಿಕೇಶನ್ ಕೂಡ ತಗೊಂಡಿಲ್ಲ, ಅರ್ಜಿ ಕೂಡ ತಗೊಂಡಿಲ್ಲ. ಆಯಿತು, ಎರಡು ಹಾಕಿ ಸರ್, ಇಬ್ಬರು ಅರ್ಜಿ ಮಾಡ್ಕೊಂಡು ಅಣ್ಣ ತಮ್ಮ ಇಲ್ಲ ಮಾಡಲ್ರಿ, ಅದೇನು ಮಾಡ್ಕೊಂತಾರ್ರಿ, ಮಾಡಲ್ರಿ, ಮಾಡಕ್ಕೆ ಬರೋದಿಲ್ಲ ರೀ, ಅವ್ನಿಗೇನು ಆಗಲ್ಲ ಬಿಡ್ರಿ ಅಂತಾರೆ. ಇವ್ರದ್ದು ಮಾತ್ರ ನೋಡಿದ್ರೆ ಮಾಡ್ತಾರೆ, ಅವ್ರದ್ದು ನೋಡಿದ್ವಿ ಬಿಡ್ರಿ ಅಂತ ಅವ್ರದ್ದು ಹೇಳ್ತಾರೆ. ಡೈರಿ ಸೆಕ್ರೆಟ್ರಿನ ಚಪ್ಪಲೆ ಹೊಡಿತಾರೆ, ಅವ್ರಿಗೆ ರಕ್ಷಣೆ ಇಲ್ಲ. ಅವ್ರು ಕಂಪ್ಲೇಂಟ್ ಕೊಟ್ಟರೆ ಶಿಂಗಡಳ್ಳಿನಲ್ಲಿ ಒಬ್ಬ ಹೆಣ್ಮಗಳು ಬಂದು ನೀರಲ್ಲಿ ಹಾಕ್ತಾರೆ ಹಾಕಂತ ಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ಅಲ್ಲ ಹೊಡೆದ್ರೆ ಕರ್ಸಿ ಅಟ್ಲೀಸ್ಟ್ ಒಂದು ಅಪಾಲಜಿ ಬರ್ಸ್ಕೊಂಡು ನೀವು ಚಪ್ಪಲೆಗೆ ಹಾಕಿ ಹೊಡೆದೆ, ಅದು ಸೌಜನ್ಯ ಇಲ್ಲ. ಕಂಪ್ಲೇಂಟ್ ಕೊಟ್ಟಿರೋರ್ನ ಆರೋಪಿನ ಕುಂಡ್ರಿಸವ್ರೆ ಒಂದು ಅದು ಗೊತ್ತು. ಆಮೇಲೆ ಇನ್ನೊಂದು ಹಳ್ಳಿನಲ್ಲಿ ಇವತ್ತಿರೋದಂತ ಸಬ್ ಇನ್ಸ್ಪೆಕ್ಟರ್ ಇಲ್ಲ, ವೈನಸ್ ಕೋಟೆಯಲ್ಲಿ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಕಂಪ್ಲೇಂಟು ರಾಜಕೀಯದಲ್ಲಿ ಪ್ರಭಾವ ಬೀರ್ತಾರೆ. ಒಡ್ಸ್ಕೊಂಡಿರೋ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ, ಒಡ್ಸ್ಕೊಂಡಿರೋ ಮೇಲೆ ಅವ್ನು ಕಂಪ್ಲೇಂಟ್ ಕೊಟ್ಟರೆ ಅವ್ನು ಹಂಗೆ ಪೆಣ್ಣಿಗೆ ಕಂಬ್ತಾರೆ. ಒಡ್ಸ್ಕೊಂಡಿರೋ ರಾತ್ರಿ 11 ಗಂಟೆಗೆ ಬಿಡ್ತಾರೆ. ರಾಘವೇಂದ್ರ ಸಬ್ ಇನ್ಸ್ಪೆಕ್ಟ್ರು ಒಂದು ಎಕ್ಸಾಮ್ ಸಾಹೇಬ್ರು ತರ್ತೀನಿ ಅಂತ ಹಿಡಿದು ಅಂತ ಅವ್ನು ಬಂದ ರಾತ್ರಿ 11 ಗಂಟೆವರೆಗೂ ನಾನೇ ಒಡ್ಸ್ಕೊಂಡು ನಾನೇ ಸ್ಟೇಷನ್ಗೆ 11 ಗಂಟೆವರೆಗೆ ಇದ್ದು ಅಂತ ಬಿಟ್ಟು ಬೆಳಗ್ಗೆ 4 ಗಂಟೆಗೆ ನೇಣು ಹಾಕೊಂಡ್ಬಿಟ್ಟ, ಸತ್ತೋಗ್ಬಿಟ್ಟ. ಅವನು ಬೆಳಗ್ಗೆ ನೇಣು ಹಾಕೊಂಡ್ಬಿಟ್ಟ, ಸತ್ತೋಗ್ಬಿಟ್ಟ. ನಾವೆಲ್ಲ ಹೋಗಿ ಅವ್ನಿಗೆ ಏನು ಹೇಳೋದು, ಇದು ಪೊಲೀಸ್ ದೌರ್ಜನ್ಯ ವಿಚಾರದಲ್ಲಿ ಆಗಿರ್ತಕ್ಕಂಥದ್ದು ಅಂತ ಅಂದ್ಕೊಂಡು ಒಡ್ಸ್ಕೊಂಡಿರೋನ್ನ ಕರ್ಕೊಂಬರ್ಲಿ, ಹೊಡೆದಿರೋನ್ನ ಕರ್ಕೊಂಬರ್ಲಿಲ್ಲ. ಒಡ್ಸ್ಕೊಂಡಿರೋನ್ನ ಸಾಯಂಕಾಲ ತಗೊಂಡು ರಾತ್ರಿವರೆಗೂ 11 ಗಂಟೆಗೆ ಇಟ್ಕೊಂಡ್ರು. ಈಗ ಕೊಡ ಮಾಡೋ ಮೇಲೆ ಲ್ಯಾಟ್ರಲ್ಲಿ ಓದ್ಕೊಂಡವ್ರೆ, ಬಂದು ಜವಾಬ್ದಾರಿ ಓದ್ಕೊಂಡವ್ರೆ, ನಾವು ಕಳತನ ಮಾಡಿದ್ರೆ ನಿಜ ಅಂತ ಒಪ್ಕೊಂಡವ್ರೆ. ಅವ್ರ ಮೇಲೆ ಏನು ಕ್ರಮ ತಕ್ಕಂತ ಇಲ್ಲ. ಎಲ್ಲ ಪ್ರಭಾವ ಸರ್ ಒಂದು 100 ಇನ್ಸಿಡೆಂಟ್ಗಳನ್ನ ನಾನು ನಿಮಗೆ ಪಟ್ಟಿ ಮಾಡ್ಕೊಡ್ತೀನಿ. ಇಂಥವು ಒಂದು ಸ್ಟೇಷನ್ಗೆ ಈಗ 1-2 ನಿಮಗೆ ಶಾಂಪಲ್ ಮಾತ್ರ ನಾವು ಹೇಳ್ತಾ ಇದ್ದೀವಿ. ಒಂದು ಪರ್ಮನೆಂಟ್ ಇಂಜೆಕ್ಷನ್ ಆಗಿದೆ. ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾರೆ, ಅವನಲ್ಲಿ ಅಲ್ಲಿ ಹೇಳ್ತಾರೆ, ಅಲ್ಲಿ ಸೈಟಿಂದ ಪರ್ಮನೆಂಟ್ ಅವ್ನು ತಲೆ ತೆಗಿತಾರೆ ಬೇಡ, ಅವ್ರು ಏನು ಮಾಡ್ತಾರೆ ಅಂದರೆ ಪೊಲೀಸರು ಎದುರಿಗೆ ಕೇಳಿಸ್ಕೊಂಡು ಯಾವನ ಬೋಳಿ ಬಂದು ತಲೆ ತೆಗೆದು ಉಗಿಯೋದು ಬೇಡ, ನಮ್ಗೆ ಯಾಕೆ ಇರೋದು ಪೊಲೀಸ್ನವರು, ಯಾವನ ತಲೆ ತೆಗೆನವನ್ನ ಪರ್ಮನೆಂಟ್ ಇಂಜೆಕ್ಷನ್ ಆಯ್ತು ಅವ್ನಿಗೆ ಸೈಟ್ನವನಿಗೆ. ಅದೇನೋ ಇನ್ನೊಬ್ಬರು ತರಲೆ ಇಟ್ಟವ್ರೆ, ಆ ತರಲೆ ಇಟ್ಟರು ರಾಜಕೀಯ ಪ್ರಭಾವ ಅವ್ರಿಗೆ ಇವ್ರು ರಕ್ಷಣೆ ಕೊಡೋದು. ಅವ್ರದ್ದು ಐತಪ್ಪ ನಾವೇನು ಮಾಡೋದು, ಅವ್ರು ನಡೀತೈತಪ್ಪ ಹೋಗ್ರೆ, ಅವ್ರು ನಡೀತೈತೆ ನಾವೇನು ಮಾಡಿ ಓಪನ್ ಆಗಿ ಹಿಂಗೆ ಹೇಳವ್ರೆ, ಅವ್ರು ನಡೀತದಂತ ಓಪನ್ ಆಗಿ ಹಿಂಗೆ ಹೇಳವ್ರೆ. ಇದೆಲ್ಲವನ್ನು ನಾವು ಅದಕ್ಕೆ ನಾವು ಲೇಟಾಗಿ ನಾವು ಎಸ್ ಪಿ ಸಾಹೇಬ್ ಗಮನ ನಾವು ತಂದಿದ್ದೀವಿ. ಇವೆಲ್ಲ ರೀಸೆಂಟಾಗಿ ಘಟನೆಗಳೆಲ್ಲ ನಾವು ಹೇಳ್ತಿರೋದು. ರೀಸೆಂಟ್ ಇನ್ಸಿಡೆಂಟ್ಸು ಎಷ್ಟೋ ಹೋಗಿದ್ದಾವೆ, ಎಷ್ಟೋ ಘಟನೆಗಳು ಹೊರಟೋಗಿದ್ದಾವೆ, ಒಂದಲ್ಲ ಹತ್ತರಲ್ಲ, ಇನ್ನು ಅನೇಕ ಇಲ್ಲಿ ನಾನಲ್ಲಿ ಪಟ್ಟಿ ಮಾಡಿದ್ದೀನಿ. ಸಮಯ ಪಾಪ ಅವ್ರಿಗೂ ಮೇಲಾಧಿಕಾರಿ ಬಂದಿದ್ದಾರೆ. ಏನು ಸ್ವಾಮಿ ಡ್ರಿಂಕ್ಸ್ ಬಾಟ್ಲ್ ಮಾರೋದು ಇದು ಯಾವ ಸ್ವಾಮಿ ನ್ಯಾಯ ಇದು? ಡ್ರಿಂಕ್ಸ್ ಬಾಟ್ಲ್ ಮಾಡ್ತಾರೆ ಎಲ್ಲ ಊರಲ್ಲೂ, ಎಲ್ಲ ಪೆಟ್ಟಿಗೆಗಳು ಡ್ರಿಂಕ್ಸ್ ಬಾಟ್ಲ್ ಮಾಡ್ತಾರೆ. ನೀವು ಹೋಗಿ ಯಾರನ್ನ ಒಬ್ಬರು ಅವ್ರು ಯಾಕಂದ್ರೆ ಬೇಕಿಲ್ದವ್ರು ಹೋಗಿ ಕಂಪ್ಲೇಂಟ್ ಹೇಳಿದರೆ ಅವ್ರು ಹಿಡ್ಕೊಂಡು ಹೋಗ್ಬಿಟ್ಟು ಅವ್ರ ಮೇಲೆಲ್ಲ ಕೇಸ್ಗಳು ಹಾಕೋದು, ಬಾಟ್ಲ್ ಕಿತ್ತೋದು ಎಲ್ಲ ಕಾನೂನುಬದ್ಧವಾಗಿ ನಾನು ಕಾನೂನು ಬಾಹಿರೋದು ವಿಚಾರ ಅನ್ನೋದು ನಾನು ಪರವಾಗಿ ಹೇಳ್ತಾ ಇಲ್ಲ. ಸಾರ್ವತ್ರಿಕ ಹೋಗಿರಲಿಲ್ಲ, ಅದು ಎಲ್ಲರಿಗೂ ಇರಲಿ, ಎಲ್ಲರದು ನಿಷೇಧ ಮಾಡಲಿ. ತಾಲೂಕಲ್ಲಿ ಕ್ರಮ ತಗೊಂಡು ಪೊಲೀಸ್ ಇಲಾಖೆಯವರು ಎಲ್ಲ ನಿಷೇಧ ಮಾಡಲಿ. ಆಮೇಲೆ ಸರ್ ನಾನು ರೌಡಿ ಶೀಟ್ಗಳು ಮಾಡ್ತಾ ಇದ್ದಾರೆ ನಮ್ಮರ ಮೇಲೆ, ರೌಡಿ ಶೀಟ್ಗಳು ನಮ್ಮರ ಮೇಲೆ ಮಾಡ್ತಾವ್ರೆ. ಎಷ್ಟು ಕೇಸ್ ಆಗಬೇಕು ನಮ್ಗೆ ಗೊತ್ತಿಲ್ಲ. ರೌಡಿ ಶೀಟ್ ಅಂದ್ರೆ ಎಷ್ಟು ಕೇಸ್ ಆಗ್ಬೇಕು ನನಗೆ ಗೊತ್ತಿಲ್ಲ. ನೀವು ಗಮನ ಚೆಲ್ಲಿದ್ರೆ ಬೆಳಕು ಚೆಲ್ಲಿದ್ರೆ ನನಗೆ ಗೊತ್ತಾಗುತ್ತೆ. ನಾವು ಕೇಳೋಕ್ಕೂ ಬರೋದಿಲ್ಲ. ಎಷ್ಟು ಕೇಸ್ ಹಾಕಿದ್ರೆ ರೌಡಿ ಶೀಟ್ರನ್ನು ಓಪನ್ ಮಾಡಬಹುದು. ಇವರೆಲ್ಲ ತೊಗೊಂಡೋಗ್ಬಿಟ್ಟು ಸ್ಟೇಷನ್ಗೆ ಇಟ್ಬಿಟ್ಟು ಸ್ಟೇಷನ್ಗೆ ಕರ್ಕೊಂಡೋಗ್ಬಿಟ್ಟು ಲಾರಿಗಳೆಲ್ಲ ಅಡ್ಡಾಗ್ತಾರೆ. ಜಲ್ದಿ ಅಗ್ರಿಗೇಟ್ ಸರ್ ಟಿಪ್ಪರ್ಸ್ ಜಲ್ದಿ ಹಾಕೊಂಡ್ಬರ್ತಾರೆ ಸರ್. ಟಿಪ್ಪರ್ಸಲ್ಲಿ ಮುಂಚೆನೇ ಒಂದು ಶಬ್ದ ಹೇಳ್ತೀನಿ, ಅದಾದಮೇಲೆ ನಾನು ಮುಂದಿಗೆ ಹೊರಡ್ತೀನಿ ಮಾತಾಡೋದು. ಕಾನೂನು ಎಲ್ಲರಿಗೂ ಒಂದೇ ಆಯಿತಾ. ಇವತ್ತು ಈ ಕಡೆ ಯಾಕೆ ನಾವು ಇದ್ದೀವಿ, ಇವತ್ತು ನಾವು ಇಲ್ಲಿ ಯಾಕೆ ಸೇರಿಕೊಂಡಿದ್ದೀವಿ ಅನ್ನೋದು ಒಂದು ಹಿನ್ನೆಲೆ ಏನಾದರೂ ಇರಲಿ. ಈಗ ನೀವು ಒಂದು ಪಾರ್ಟಿ ಕಡೆಯಿಂದ ಬಂದಿದ್ದೀರಾ, ಇಲ್ಲ ಅಂದರೆ ಸಾರ್ವಜನಿಕರವಾಗಿ ಬಂದಿದ್ದೀರಾ, ಅವರು ತಮ್ಮ ಕುಂದುಕೊರತೆ ಇದೆಯಾ, ಇಲ್ಲ ಅಂದರೆ ಸಾರ್ವಜನಿಕವಾಗಿ ನಿಮ್ಮ ಸಮಸ್ಯೆ ಇದೆಯಾ ಅನ್ನೋದು ಏನಾದರೂ ಹಿನ್ನೆಲೆ ಇರಲಿ. ಬಟ್ ಅದಕ್ಕೆ ಮುಂಚೆ ನಾನು ಹೇಳೋದೇನೆಂದರೆ ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ, ರೈಟ್? ಫಸ್ಟ್. ಈಗ ಎರಡನೇದು, ಏನೇನು ನಿಮಗೆ ಸಮಸ್ಯೆಗಳಿದ್ದಾವೆ ಅದು ನಾನು ಒಂದು ಲಿಸ್ಟ್ ತೊಗೊಳ್ತೀನಿ. ಎಷ್ಟು ಸಾಧ್ಯವಾಗಿದ್ದರೆ ಅಷ್ಟು ನಾವು ಈಗಲೇ ನಿಮ್ಮ ಜೊತೆ ಮಾತಾಡ್ತೀನಿ. ಯಾರ್ಯಾರು ಕುಂದುಕೊರತೆ ಇರೋರು ಬಂದಿದ್ದಾರಾ, ಪಿಟಿಷನರ್ಸ್ ಬಂದಿದ್ದಾರಾ, ಅವ್ರ ಜೊತೆ ನಾನು ಈಗಲೇ ಮಾತಾಡ್ತೀನಿ. ಅದು ನಾನೊಂದು ಇವತ್ತು ಒಂದು ಕುಂದುಕೊರತೆ ಸರ್ ಮಾಡಿರೋ ಥರ ಮಾಡಿಕೊಂಡು ಅದು ನಾನು ರಿಸಾಲ್ವ್ಗೆ ಕರಿತೀನಿ ನಿಮ್ಮೆಲ್ಲರಿಗೂ. ಇದು ಒಂದು ಸ್ಪಾಟ್. ಈಗ ಎರಡನೇದು,
ಸೊ ನಮಗೆ ಪಾವಗಡ ಆಂಧ್ರ ಈ ತುಮಕೂರು ಡಿಸ್ಟಿಕ್ಕಲ್ಲಿ ಇದ್ರೂ ಅದು ನಮಗೆ ಮಧ್ಯದಲ್ಲಿ ಆಂಧ್ರ ಬರುತ್ತೆ, ಒಂದು ಥರ ಐಲ್ಯಾಂಡ್ ಥರ ಇದೆ, ಒಂದು ದ್ವೀಪ ಥರ ಆಂಧ್ರದಲ್ಲಿ ಇದೆ. ಸೊ ಆಗಿರೋದ್ರಿಂದ ನಮಗೆ ಈ ಬಾರ್ಡರ್ ಗಡಿಭಾಗಿರುವ ಸಮಸ್ಯೆಗಳು ಏನಿದಾವೆ ಅದು ನಮಗೆ ಸ್ವಲ್ಪ ಹೆಚ್ಚಾಗಿದ್ದಾವೆ. ಫಸ್ಟ್ ಥಿಂಗ್ ಆರ್ಗನೈಸ್ಡ್ ಕ್ರೈಮ್ ಏನು ಹೇಳ್ತಾ ಇದ್ದಾರ, ಜೂಜು, ಮಟ್ಕ, ಕಾಯಿನ್ ಎಸೆದೋದು, ಲಿಕ್ಕರ್ ನಮ್ಮ ಕಡೆಯಿಂದ ಅಲ್ಲಿಗೆ ಹೋಗುತ್ತೆ, ಅಲ್ಲಿ ಕಡೆಯಿಂದ ನಮಗೆ ಇದು ಏನು ಡ್ರಮ್ಸಲ್ಲಿ ಬರ್ತಾ ಇದೆ, ಆ ಥರ ಬರೋದು, ಇದೆಲ್ಲ ಗಡಿ ಭಾಗದಲ್ಲಿರೋ ಸಮಸ್ಯೆಗಳು ನಮಗೆ ಇಲ್ಲಿದ್ದಾವೆ. ಬಟ್ ನಾನು ಎಲ್ಲರಿಗೂ ಹೇಳೋದು ಒಂದೇ, ಈಗಾಗಲೇ ನನ್ನ ಸೆನ್ ಏನು ಪೊಲೀಸರಿದ್ದಾರೆ ಅವರು ಬರ್ತಾ ಇರ್ತಾರೆ, ನಮ್ಮ ಲೋಕಲ್ ಪೊಲೀಸರಿದ್ದಾರೆ. ನಾನು ತುಮಕೂರಿಂದ ಸೆಂಡ್ ಮಾಡುವಾಗ ನಾನು ಯಾರು ಎಂತ ಅನ್ನೋದು ನಮಗೆ ಗೊತ್ತಿರಲ್ಲ. ಸೊ ನಮ್ಮವರು ಬಂದು ರೈಡ್ ಮಾಡುವಾಗ ನಮಗೆ ಅವ್ರು ಯಾರು, ಈ ಪಾರ್ಟಿಯವರ, ಆ ಪಾರ್ಟಿಯವರ, ಆ ಊರವರ, ಆ ತಾಲೂಕವರ ಅನ್ನೋದು ನಮಗೆ ಗೊತ್ತಿಲ್ಲ. ಅವರು ಆಂಧ್ರ ಅವರ, ಕನ್ನಡ ಅವರ ಅನ್ನೋದು ಗೊತ್ತಿಲ್ಲ. ಸ್ಪಾಟ್ಗೆ ಹೋದಾಗ ಸಿಗ್ತಾರೆ, ನಾವು ಕೇಸ್ ಹಾಕೊಂಡು ಇಡ್ತೀವಿ, ರೈಟ್. ಬಟ್ ಒಂದು ವಿಚಾರ ಅಂದರೆ ಇದು ಯಾವ ಕಾರಣಕ್ಕೂ ಬಿಡಲ್ಲ. ಇಲ್ಲಿಗಲ್ ಆ್ಯಕ್ಟಿವಿಟಿ ಏನಿದ್ರೇನು ಅದು ನಾವು ಬಿಡಲ್ಲ, ಅದು ಇವರ ಅನ್ನೋದು ಇಲ್ಲ. ಸೊ ಈಗ ಅಂಥ ವಿಚಾರ ನಾವು ಈ ರೌಡಿ ಆ್ಯಕ್ಟಿವಿಟೀಸಲ್ಲಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಏನು ನಾವು ತಡೆ ಆಗ್ತಾ ಇದ್ದೀವಿ, ಆ ವಿಚಾರದಲ್ಲಿ ಏನಾದರೂ ಪಾರ್ಶಿಯಾಲಿಟಿ ಇದೆ ಅಂತ ನಿಮ್ಗೆ ಅನಿಸುತ್ತಾ ಇದೆ, ನನ್ನ ನಂಬರ್ ಇದೆ ಎಲ್ಲರ ಹತ್ರ, ನನ್ನದು ಪಬ್ಲಿಕ್ಕಲ್ಲಿ ಅವೈಲಬಲ್ ಇದೆ. ನನಗೆ ಇಮ್ಮಿಡಿಯೇಟಾಗಿ ಕಾಲ್ ಮಾಡಿದರೆ ನಾನು ಅವೈಲಬಲ್ ಇದ್ದಾಗ ನಾನು ಎತ್ತಿ ಮಾತಾಡ್ತೀನಿ. ಒಂದು ವೇಳೆ ನನಗೆ ಮಾತಾಡೋಕ್ಕಾಗಿಲ್ಲ ಅಂದರೆ ನನ್ನ ಫೋನು ಕಟ್ ಆಗಲ್ಲ, ಇಮ್ಮಿಡಿಯೇಟಾಗಿ ಅದು ಕಂಟ್ರೋಲ್ ರೂಮ್ಗೆ ಹೋಗುತ್ತೆ. ಕಂಟ್ರೋಲ್ ರೂಮಲ್ಲಿ ಅದು ಸಾರ್ವಜನಿಕ ನಂಬರ್ ಅಲ್ಲ, ಅದು SP ನಂಬರ್ ಅಂತ ಕಂಟ್ರೋಲ್ ರೂಮಲ್ಲಿ ಇದೆ ನನ್ನ ನಂಬರು, ಆ ನಂಬರ್ಗೆ ಫಾರ್ವರ್ಡ್ ಆಗುತ್ತೆ. ನೀವು ಏನಾದರೂ ಸಮಸ್ಯೆ ಇದ್ದರೆ ನಾನು ಎತ್ತಿದ್ರೆ ನಾನೇ ನಿಮ್ಮ ಕುಂದುಕೊರತೆ ತೊಗೊಂಡು ಸಾಲ್ವ್ ಮಾಡ್ತೀನಿ. ನಾನು ಎತ್ತಿಲ್ಲ ಅಂದರೆ ಕಂಟ್ರೋಲ್ ರೂಮ್ಗೆ ಹೋಗುತ್ತೆ. ಆ ಥರ ನೀವು ನಮ್ಮ ಜೊತೆ ಡೈರೆಕ್ಟಾಗಿ ಸಂಪರ್ಕ ಬರಬೇಕು. ಮೊದಲ ಕಾಲದಲ್ಲಿ ಒಂದು 30-20 ವರ್ಷ ಹಿಂದೆ ಏನಾಗ್ತಾ ಇದೆ, ಪಾವಗಡ ಅಂದರೆ ಇಲ್ಲಿಂದ ಹೆಡ್ ಕ್ವಾರ್ಟರ್ಗೆ ಒಂದು 100 ಕಿಲೋಮೀಟರ್ ಮೇಲೆ ಇದೆ, ಅಲ್ಲಿ ನೀವು ಬರುವಷ್ಟಿಗೆ ದೂರ ಆಗ್ತಾ ಇತ್ತು, ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಇತ್ತು. ಈಗ ಪ್ರತಿಯೊಂದು ಹಳ್ಳಿಯಲ್ಲಿ ಮೊಬೈಲ್ ಫೋನ್ ನಡುತ್ತೆ, ನೀವೆಲ್ಲರಿಗೆ ಮೊಬೈಲ್ ಫೋನ್ ಹೆಂಗೆ ಯೂಸ್ ಮಾಡಬೇಕು ಗೊತ್ತು. ಆ್ಯಕ್ಚುಲಿ ನಾನು ಹೇಳ್ತೀನಿ, ಈಗ ನೀವೇ ಎಲ್ಲ ಸಿಕ್ ಮಾಡ್ಕೊಳ್ತಾರ, ನನಗೆ ಬರುವ ಎಲ್ಲ ಈ ಗ್ಯಾಮ್ಲಿಂಗ್ ಇನ್ಫಾರ್ಮೇಷನ್ ಇಲ್ಲಿಂದೇ ಬರುತ್ತೆ. ಸರ್ ನಿಮ್ಮವ್ರು ಇಲ್ಲಿ ಅವ್ರು ಮಾಡ್ತಾಯಿದ್ರೆ ಇವ್ರು ಮಾಡ್ತಾರೆ, ಆಯ್ತು ರೀ ಲೊಕೇಶನ್ ಕೊಟ್ಟಿದ್ರೆ ಅವ್ರು ಲೊಕೇಶನ್ ಕೊಡ್ತಾರೆ, ನಮ್ಮವ್ರು ಬಂದು ಇಟ್ಕೊಂಡು ಹೋಗ್ತಾರೆ ಅಲ್ವಾ. ಸೊ ಎಲ್ಲರೂ ಮಾಡ್ತಾ ಇದ್ದಾರೆ. ಅದೇ ಥರ ನಿಮಗೇನಾದರೂ ಆ ಥರ ಪಕ್ಷಪಾತ ಕಂಡಿಡ್ತಾ ಇದ್ದರೆ ಸೊ ತಕ್ಷಣವಾಗಿ ನನಗೆ ಹೇಳಿದರೆ ನಾನು ಮಾಡ್ತೀನಿ. ನನಗಂತೂ ಏನೂ